KGF 2 ಅಲ್ಲಿ ರಾಕಿ ಬೈ ಆಗಿ ಎಲ್ಲ ಬಂಗಾರ ತಗೊಂಡು ಗೂಗ್ಲಿ ಮಾಡಿದ್ದು ಈ ರಾಮಾಯಣ ಮೂವಿಯಲ್ಲಿ ರಾವಣನ್ ಪಾತ್ರ ಮಾಡಕ್ಕೆ ಅಂತ ಶ್ರೀಲಂಕಾಗ ಹೋಗ್ರಿಯಪ್ಪ. ಏನಾಯ್ತು ಬೆಳಗಿನ ನೋಡ್ತಾ ಇದೀನಿ ಸೈಲೆಂಟ್ ಆಗಿ ಕೂತಿದ್ಯಾ ಬಾವಿ ಮೇಲೆ? ಏನ್ ಸಂಗ್ರಪ್ಪ ಅಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ಯಾ? ಬೆಳಗಿಂದ ನೋಡ್ತಾ ಇದೀನಿ ಬಾವಿ ಮೇಲೆ ಕುತ್ಕೊಂಡು ಹಿಂಗೆ ಕೂತಿದ್ಯಾ. ಏನ್ ಯೋಚನೆ ಮಾಡ್ತಾ ಇದೀಯಾ? ನಮ್ ಎಸ್ ಅಣ್ಣಂದು KGF ಮೂವಿ ನೋಡಿದ್ಯಾ ನೀನು? ಐ ಏನಣ್ಣ ಇದು ಬಿ ಹೋಗಿ ಹೋಗಿ ನಂಗೆ ಕೇಳ್ತಾ ಇದೀಯ ನೀನು? ನಾನು ಎಸ್ ಅಣ್ಣಂದು ಡೈ ಹಾರ್ಡ್ ಫ್ಯಾನು. ಯಸ್ ರಾಕಿಂಗ್ ಸ್ಟಾರ್. ಅವ್ರು KGF ಅಲ್ಲ ಎಲ್ಲ ಮೂವಿನೇ ನೋಡಿದೀನಿ. ಹೇಳ ಯಾಕೆ ಏನಾಯ್ತು? KGF 1 KGF 2 ಎರಡು ನೋಡಿದ್ಯಾ? ಅದೂನು ನೋಡಾಯ್ತಣ್ಣ ನಮ್ ರಾಕಿಂಗ್ ಸ್ಟಾರ್ ಯಸ್. ಹೆಂಗೆ ಹಾ ನಮ್ ರಾಕಿಂಗ್ ಸ್ಟಾರ್ ಯಸ್ ಅಣ್ಣಂದು ರಾಮಾಯಣ ಮೂವಿ ಬರ್ತಾ ಇದೆ, ನೋಡಿದ್ಯಾ ಮೂವಿ ಟ್ರೇಲರ್? ಹಲೋ ಶಂಕರಪ್ಪ ಏನೋ ಕೇಳ್ತಿದ್ಯಾ? ಹೋಗಿ ಹೋಗಿ ನಮ್ಮನ್ನ ಕೇಳ್ತಿದ್ಯಾ ನೀನು? ನಮ್ ಊರ್ ಮಂದಿ ಎಲ್ಲ ಯಸ್ ಅಣ್ಣಂದು ಡೈ ಹಾರ್ಡ್ ಫ್ಯಾನ್ಸು. ಇನ್ನು ನೀನು KGF 1 2 ಕೇಳ್ತಾ ಇದೆಯಲ್ಲ, ನಮ್ ಊರ್ ಮಂದಿ ಎಲ್ಲ KGF ಸೀರೀಸ್ ಎಲ್ಲ ಎಲ್ಲ ಮೂವಿ ನೋಡ್ತಾರೆ ಯಸ್ ಅಣ್ಣಂದು. ಇವಾಗ ನೋಡು ಮನೆಯಲ್ಲಿ 8 ಗಂಟೆಗೆ ಈ ಟಿವಿ ಮೇಲೆ ಯಸ್ ಅಣ್ಣಂದು ಯಾವ್ದೋ ಮೂವಿ ಬರ್ತಿದೆ ಅಂದ್ರೆ 7 ಗಂಟೆಗೆ ಊಟ ಎಲ್ಲ ಮುಗ್ದೋಗುತ್ತೆ, ಅಡಿಗೆ ಎಲ್ಲ ಮುಗ್ದೋಗುತ್ತೆ, ತಿಂದು ಬಿಂದು ಎಲ್ಲರೂ ಬಂದು ಟಿವಿ ಮುಂದೆ ಕುತ್ಕೋತಾರೆ. ಆ ಲೆವೆಲ್ ಫ್ಯಾನ್ ಇದಾರೆ ನಮ್ಮ ಊರಲ್ಲಿ ಯಸ್ ಅಣ್ಣಗೆ. ಮುಂದಿನ ಹೇಳು. ಈಗ ಅರ್ಥ ಆಯ್ತು ನೋಡು. ರಾಮಾಯಣ ಮೂವಿನಾಗ ನಮ್ ಯಸ್ ಅಣ್ಣ ರಾವಣಂದು ಪಾತ್ರ ಯಾಕೆ ಮಾಡಿದಾನೆ ಅಂತ. ಹೌದು ರಾವಣನ್ ಪಾತ್ರ ಮಾಡಿದ್ದಾರೆ, ಖತ್ತರ್ನಾಕಾಗಿ ಕಾಣ್ತಿದ್ದಾರೆ ರಾವಣನ್ ಗೆಟಪ್ ಅಲ್ಲಿ. ಮತ್ತೆ ನಮ್ಮ ರಾಕಿಂಗ್ ಸ್ಟಾರ್ ಯಸ್ ಅಣ್ಣವರು ಎಂತದು ಪಾತ್ರನೂ ಸರಿ, ಯಾವುದೇ ಪಾತ್ರನೂ ಸರಿ, ಯಾರದೇ ಪಾತ್ರನೂ ಸರಿ, ಅವರು ಆಲ್ವೇಸ್ ರಾಕಿಂಗ್ ಸ್ಟೈಲ್ ಅಲ್ಲಿ ಮಾಡ್ತಾರೆ. ಹೆಂಗೆ ಇವಾಗ ಅರ್ಥ ಆಯ್ತು ನಂಗೆ. KGF 2 ಮೂವಿನಾಗ ಯಸ್ ಅಣ್ಣ ಹಡಗೆ ಎಲ್ಲ ತುಂಬಿಕೊಂಡು ಬಂಗಾರ ಒಯ್ಬೇಕಾದ್ರೆ ಆ ಬಂಗಾರ ತಗೊಂಡು ಯಸ್ ಅಣ್ಣ ನೀರಲ್ಲಿ ಮುಳುಗಿದ್ರು. ಆ ಮೂವಿಯಲ್ಲಿ ಯಸ್ ಅಣ್ಣ ಬಂಗಾರ ತಗೊಂಡು ಎಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಾಗಿರ್ಲಿಲ್ಲ. ಮತ್ತೆ ಈ ರಾಮಾಯಣ ಮೂವಿ ಟ್ರೇಲರ್ ನೋಡ್ದಲ್ಲ ಆವಾಗ ಗೊತ್ತಾಯ್ತು. KGF 2 ಅಲ್ಲಿ ಬಂಗಾರ ಎಲ್ಲ ತಕೊಂಡು ನೀರಲ್ಲಿ ಮುಳುಗಿದಾರಲ್ಲ ರಾಕಿ ಬಾಯಿ, ಡೈರೆಕ್ಟ್ ಶ್ರೀಲಂಕಾಕ್ ಹೋಗಿದ್ದಾರೆ ಅಂತ ಗೊತ್ತಾಯ್ತು. ಅಣ್ಣ ನಿಂಗೆ ಹೆಂಗ್ ಗೊತ್ತಾಯ್ತು? ಎಸ್ ಅವರು ಬಂಗಾರ ಎಲ್ಲ ತಗೊಂಡು ಮುಳುಗಿದ್ದು ಶ್ರೀಲಂಕಾಗ್ ಒಯ್ದಿದಾರ ಅಂತ ನಿಂಗೆ ಹೆಂಗ್ ಗೊತ್ತಾಯ್ತು? ಇನ್ನ KGF 3 ಬಂದೇ ಇಲ್ಲ. ಪೆದ್ದ ರಾವಣ ಮೂವಿ ಟ್ರೇಲರ್ ಅಲ್ಲಿ ಯಸ್ ಅಣ್ಣನ ಸರಿಯಾಗಿ ನೋಡಿದ್ಯಾ? ರಾವಣನ ಗೆಟಪ್ ಅಲ್ಲಿ ಇದ್ದಾರೆ. ಮೈಯೆಲ್ಲ ಬಂಗಾರ, ಮನೆ ಮಹಲ ಎಲ್ಲ ಬಂಗಾರದೇ ಇರೋದು. ಆ ಒಯ್ದಿದ್ದು ಬಂಗಾರ KGF ಮೂವಿಯಲ್ಲಿ ಎಲ್ಲಿದೆ ಅನ್ಕೊಂಡಿದಿ? ಅಲ್ಲಿ ಶ್ರೀಲಂಕಾಲಿ ಹೋಗಿ ಮನೆ ಕಟ್ಸಿರೋದು ಬಂಗಾರದು. ಸಾಮಾನ್ಯ ಅನ್ಕೊಂಡಿದ್ದೇನೆ ನೀ, ಅದಕ್ಕೆ ರಾವಣ ಪಾಠ ಮಾಡ್ತಿರೋದು ಯಸ್ ಅಣ್ಣ. ಹಂಗಂದ್ರೆ ಶಂಕರಪ್ಪ ನೀನ್ ಪ್ರಕಾರ ನಮ್ ಯಸ್ ಅಣ್ಣ KGF 2 ಅಲ್ಲಿ ರಾಕಿ ಬೈ ಆಗಿ ಎಲ್ಲ ಬಂಗಾರ ತಗೊಂಡು ಗೂಗ್ಲಿ ಮಾಡಿದ್ದು ಈ ರಾಮಾಯಣ ಮೂವಿಯಲ್ಲಿ ರಾವಣನ್ ಪಾತ್ರ ಮಾಡಕ್ಕೆ ಅಂತ ಶ್ರೀಲಂಕಾಗ ಹೋಗಿ ಸೆಟಲ್ ಆಗಿದಾರಂತ. ನೋಡೋಣ KGF ಅಲ್ಲಿ ಗೂಗ್ಲಿ ಮಾಡಿದಕ್ಕೆ ಬಂಗಾರ ಎಲ್ಲ ಹೋಯ್ದು ಈ ಕಡೆ ಶ್ರೀಲಂಕಾಗ ಬಂದು ಸೆಟಲ್ ಆಗಿದ್ದಾರೆ ನಮ್ ಯಸ್ ಅಣ್ಣ. ಅದಕ್ಕೇನೆ ಅವರಿಗೆ ರಾಮಾಯಣಲ್ಲಿ ರಾವಣನ್ ಪಾತ್ರ ಕೊಟ್ಟಿದ್ದು. ಅಷ್ಟೆಲ್ಲ ಬಂಗಾರ ಇನ್ನು ಯಾರ ಹತ್ರ ಇರುತ್ತೆ? ಒಲ್ಲಿ ಅಂಡ್ ಒಲ್ಲಿ ನಮ್ ಯಸ್ ಅಣ್ಣ ಹತ್ರ ಇರೋದು. ಅದಕ್ಕೇನೆ ಅವ್ರು ರಾವಣ ಪಾತ್ರ ಮಾಡ್ತಿರೋದು. ನೋಡಿದ್ಯಾ ಪ್ಯಾಲೇಸು ಪೂರ್ತಿ ಬಂಗಾರ ಎಲ್ಲ. ಕಿಲಾಡಿ ಲೆವೆಲ್ ಅಂದ್ರೆ ನಮ್ ಯಸ್ ಅಣ್ಣವ್ರು ಹಂಗಿರ್ಬೇಕು. KGF ಅಲ್ಲಿ ರಾಕಿ ರೋಲ್ ಮಾಡ್ತಾ ಮಾಡ್ತಾ ಬಂಗಾರ ಎಲ್ಲ ಹೋಯ್ದು ಆ ಕಡೆ ರಾವಣ ಆಗ್ಬಿಟ್ರು. ಸೂಪರ್.